ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ಕೋಲಾರದಿಂದ ಪ್ರಚಾರಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಸ್ವತಃ ಏನು ಅಭ್ಯರ್ಥಿ ಆಗಿರುವಂತಹ ಕೆ.ವಿ. ಗೌತಮ್ ರವರು ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಸರ್, ತಮ್ಮ ಪ್ರಚಾರಕ್ಕಾಗಿ ಸ್ವತಃ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಇದು ನನ್ನ ಸೌಭಾಗ್ಯ ಅಂತ ಕರೀಬಹುದು. ಇವತ್ತು ಕರ್ನಾಟಕ ರಾಜ್ಯದ ಚುನಾವಣಾ ಪ್ರಚಾರ ಅಧಿಕೃತವಾಗಿ ಈಗ ಈ ನಮ್ಮ ಕುರುಡುಮಲೆ ದೇವಸ್ಥಾನದಿಂದ ಶುರುವಾಗಲಿದೆ. ಅದು ನನ್ನ ಕೋಲಾರ ಕ್ಷೇತ್ರಕ್ಕೆ ಬರುವಂತದ್ದು ನನ್ನ ಸೌಭಾಗ್ಯ. ಹಾಗಾಗಿ ನನಗಂತೂ ಬಹಳ ಸಂತೋಷ ಇದೆ. ತಾವು ಸರ್ ಬೆಂಗಳೂರು ಕೇಂದ್ರದ ಅಧ್ಯಕ್ಷರಾಗಿರುವಂತದ್ದು, ಅಲ್ಲಿಯ ರಾಜಕೀಯಕ್ಕೂ ಕೋಲಾರದ ರಾಜಕೀಯಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಎಷ್ಟು ಅರ್ಥಕೊಂಡ್ರಿ ತಾವು? ರಾಜಕೀಯ ಮಾಡೋರು ಎಲ್ಲಿದ್ರು ಒಂದೇ ತರ ರಾಜಕೀಯ ಮಾಡ್ತಾರೆ. ನಮಗೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಒಂದೇ ರೀತಿ ಕೆಲಸ ಮಾಡ್ತಾರೆ, ಆಯ್ತಾ. ಇವಾಗ ನನಗೇನು ಡಿಫರೆನ್ಸ್ ಏನ್ ಕಾಣಿಲ್ಲ. ಯಾಕಂದ್ರೆ ಎಲ್ಲ ಲೀಡರ್ಗಳು ನನಗೆ ಪರಿಚಯ ಇದ್ದಾರೆ, ಎಲ್ಲ ಕಾರ್ಯಕರ್ತರು ನನಗೆ ಪರಿಚಯ ಇದ್ದಾರೆ. ಅವ್ರು ಏನೇ ಭಿನ್ನಮತ ಇದ್ರು ಇವತ್ತು ನನಗೋಸ್ಕರ ಒಟ್ಟಾಗಿ ಕೆಲಸ ಮಾಡ್ತಾ ಇದಾರೆ. ಯಾರನ್ನ ಕೇಳಿದ್ರು ಗೌತಮ್ ಯಾರು ಅಂದ್ರೆ ಒಳ್ಳೆಯವನಪ್ಪ ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಇದೆ. ಹಂಗಾಗಿ ನನಗೆ ಯಾವ ಲೀಡರ್ಗಳು ವಿರೋಧ ಇಲ್ಲ, ನನಗೋಸ್ಕರ ಎಲ್ಲ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಈ ಅಭ್ಯರ್ಥಿಯ ಏನು ಪ್ರಚಾರ ಅಂದ್ರೆ ಯಾರು ಅಭ್ಯರ್ಥಿ ಅಂತ ಹೇಳಲಿಕ್ಕೆ ಸಮಯ ಹಿಡಿಯಿತು ಪಕ್ಷಕ್ಕೆ. ಕೊನೆಯದಾಗಿ ತಮ್ಮ ಹೆಸರು ಆಚೆಗೆ ಬಂದಿದ್ದು. ಈ ಕುರಿತಂತೆ ಏನ್ ಹೇಳ್ತೀರಾ? ಯಾಕಂದ್ರೆ ಎರಡೂ ಬಣಗಳು ಓಪನ್ ಆಗಿ ಕಚ್ಚಾಡ್ಕೊಂಡ್ಬಿಟ್ಟಿದ್ವು. ಈ ಬಗ್ಗೆ ಏನ್ ಹೇಳ್ತೀರಿ? ಈಗ ಟಿಕೆಟ್ ಕೇಳೋ ವಿಚಾರದಲ್ಲಿ ಅವ್ರವ್ರ ಅಭ್ಯರ್ಥಿಗಳು ಕೇಳೋದ್ರಲ್ಲಿ ತಪ್ಪಿಲ್ಲ. ಇದು ನಮ್ಮಲ್ಲಿ ಬಿಜೆಪಿ ತರಲ್ಲ, ನೀನು ಬ್ಯಾಟ್ಸ್ಮನ್, ನೀನು ಬೌಲರು ಅಂತ ಡಿಕ್ಟೇಟರ್ಶಿಪ್ ಮಾಡ್ತಾರಲ್ಲ, ಆ ತರ ಅಲ್ಲ. ಪ್ರತಿಯೊಬ್ಬರಿಗೂ ಕೇಳೋ ಅವಕಾಶ ಇದೆ. ನಾವು ಅವಕಾಶ ಮಾಡ್ಕೊಡ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ನೋಡಪ್ಪ ಯಾರು ಕೇಳ್ತೀರ ಕೇಳ್ರಿ ಅಂತ. ಅದರಲ್ಲಿ ಪ್ರಬಲವಾಗಿ ಕೇಳ್ತಾರೆ. ಎಲ್ಲರಿಗೂ ಒಂದು ಇರುತ್ತಲ್ಲ, ನಾವು ಸಂಸದರಾಗಬೇಕು, ಶಾಸಕರಾಗಬೇಕು ಅಂತ ಇರುತ್ತಲ್ಲ. ಹಂಗಾಗಿ ಪ್ರತಿ ಹಂತದಲ್ಲಿ ಎಲ್ಲಿ ಸೋತಿರುವಂತ ಕ್ಷೇತ್ರದಲ್ಲಿ ಹೆಚ್ಚಾಗಿ ಏನಾಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಇರ್ತದೆ. ಅದರಿಂದ ಏನೇನೋ ವಿದ್ಯಮಾನಗಳು ನಡೀತವೆ. ಬಟ್ ಅಂತಿಮವಾಗಿ ಎಲ್ಲರೂ ಒಪ್ಕೊಂಡು, ನಮ್ಮಲ್ಲಿ ಬ್ಯೂಟಿ ಆಫ್ ಕಾಂಗ್ರೆಸ್ ಏನಂದ್ರೆ ಇದು ಸಾಲ್ವ್ ಅವ್ರ ಕೈಯಲ್ಲಿ ಸಾಲ್ವ್ ಆಗದ ಟೈಮಲ್ಲಿ ಲೆಫ್ಟ್ ಟು ಹೈಕಮಾಂಡ್ ಅಂತಾರೆ. ಹೈಕಮಾಂಡ್ ಅಂದ್ರೆ ನಮ್ಗೆ ದೇವರಿದ್ದಂಗೆ. ದೇವರು ಏನ್ ಆಶೀರ್ವಾದ ಅದನ್ನ ತಗೊಳ್ತಾರೆ. ಇದುವರೆಗೆ ತಾವು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ, ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ. ಚುನಾವಣಾ ರಾಜಕೀಯ ತಮಗೆ ಇದು ಹೊಸ್ತ? ಏನ್ ಅನಿಸ್ತಾ ಇದೆ? ಈಗ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಎಷ್ಟೋ ಚುನಾವಣೆಗಳು ನಾವು ನಮ್ಮ ಅಭ್ಯರ್ಥಿಗಳ ಪ್ರಕಾರ ಮಾಡಿದೀವಿ. ನಾವೇ ಮುಂದೆ ನಿಂತು ಮಾಡಿದೀವಿ. ನನಗೇನು ಚುನಾವಣಾ ರಾಜಕೀಯ ಹೊಸದಲ್ಲ. ಉತ್ತರ ಕರ್ನಾಟಕದಲ್ಲಿ ತಾವು ಪಕ್ಷದ ಒಂದು ಮೇಲ್ವಿಚಾರಣೆ ವಹಿಸಿದ್ರಿ ಕೆಲವು ಜಿಲ್ಲೆಗಳಲ್ಲಿ. ಇವಾಗ ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಯಾವ ತರ ಇದೆ ಸರ್ ಪರಿಸ್ಥಿತಿ? ಕಳೆದ ಸಾರಿ ಒಂದೇ ಒಂದು ಸ್ಥಾನವನ್ನ ಗೆದ್ದಿರೋಂಥದ್ದು. ಈ ಬಾರಿ ಯಾವ ರೀತಿ ಇದೆ ಪರಿಸ್ಥಿತಿ ನಿಮ್ಮ ಪಕ್ಷದ? ಕಳೆದ ಬಾರಿ ಏನಾಯ್ತು, ಪುಲ್ವಾಮಾ ದಾಳಿನ ಬಂಡವಾಳ ಮಾಡಿಕೊಂಡು ಜನಗಳ ಭಾವನೆಗಳ ಜೊತೆ ಆಟ ಆಡಿ, ನಾವು ಪಾಕಿಸ್ತಾನಕ್ಕೆ ಯುದ್ಧ ಮಾಡ್ತೀವಿ, ನಮ್ಮನ್ನ ಬಾಂಬ್ ಹಾಕ್ಬಿಟ್ಟಿದ್ದಾರೆ, ಯುದ್ಧ ಮಾಡ್ತೀವಿ ಅಂತ ಹೇಳಿ ಜನಗಳನ್ನ ರೊಚ್ಚಿಗೆ ಎಬ್ಬಿಸ್ಬಿಟ್ರಿ ಅವರು. ನೀವು ಅಬ್ಸರ್ವ್ ಮಾಡಿರ್ಬೋದು, ಹೋದ ಬಾರಿ ಅಭ್ಯರ್ಥಿಗಳ ಫೋಟೋ ಇರಲಿಲ್ಲ, ಅಭ್ಯರ್ಥಿಗಳ ಪರಿಚಯ ಇಲ್ಲದ್ರು, ಬರೀ ಮೋದಿ ಫೋಟೋ 2 ಫ್ಲೈಟ್ ಫೋಟೋ ಹಾಕ್ಬಿಟ್ಟು ಅವ್ರು ಚುನಾವಣೆ ಮಾಡಿದ್ರು. ಹಂಗಾಗಿ ಬಹಳ ಅದು ಹೊಡೆತ ಕೊಡ್ತು. ಈ ಸರಿ ಅಂತ ಜನಗಳಿಗೆ ಅರ್ಥ ಆಗೋಯ್ತು, ಅದು ಬಾಂಬ್ ಬ್ಲಾಸ್ಟ್ ಯಾಕಾಗಿದೆ, ಯಾಕಂದ್ರೆ ಇದುವರೆಗೂ ಸರಿಯಾಗಿ ತನಿಖೆ ಎಲ್ಲ ಅರ್ಥ ಆಗಿದೆ. ಜನಗಳಿಗೆ ಅವ್ರ ಮೋಸ ಗೊತ್ತು. ಇನ್ನೊಂದ್ ಬಾರಿ ಅವರು ಪ್ರಯತ್ನ ಮಾಡಲ್ಲ, ನಮ್ಗೆ ಜನ ಆಶೀರ್ವಾದ ಮಾಡಲ್ಲ. 3ನೇ ಬಾರಿ ಮೋದಿ ಅಂತವ್ರೆ, ಈ ಬಾರಿ ಅಬ್ಗಿ ಬಾರಿ 400 ಪಾರ್ ಅಂತವ್ರೆ. ಏನಕ್ಕೆ ಹಾಕಬೇಕು 400 ಸೀಟ್? ಏನಕ್ಕೆ ಕೊಡ್ತಾರೆ 400 ಸೀಟ್ ಕೇಳಿ? ಏನ್ ಮಾಡಿದ್ದಾರೆ ಈ ದೇಶಕ್ಕೆ? 2 ಕೋಟಿ ಉದ್ಯೋಗ ಕೊಟ್ರ, ಸ್ಮಾರ್ಟ್ ಸಿಟಿ ಕೊಟ್ರ. ಸೊ ಹಿಂಗಾಗಿ 400 ಪಾರು ಇಲ್ಲ, ಅವರು 200 ಪಾರ್ ಮಾಡಿದ್ರೆ ಗ್ರೇಟ್. ಇದು ಅಭ್ಯರ್ಥಿ ಗೌತಮ್ ರವರ ಮಾತು. ನಾವು ರಾಜ್ಯದಲ್ಲಿ ಉತ್ತಮ ಸಾಧನೆಯನ್ನು ಮಾಡಲಿದ್ದೇವೆ ಅಂತ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವೀಶ್ ಜೊತೆ ಸಮೀರ್, ನ್ಯೂಸ್ ಫಸ್ಟ್, ಕೋಲಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.